ಅಮ್ಮ ನಿಂಗೆ ನಾನು ಒಂದು ನಕ್ಲೇಸ್ ಮಾಡ್ಸೇನ ತೊಗೊಂಡು ಬರಲಿ ತೋರಿಸ್ಲೇ ನಿನಗೆ ಹೆಂಗೈತೆ ಅಂತೇಳಿ ನೀನು ಅದನ್ನ ನೋಡಿರ ಭಾಳ ಖುಷಿ ಪಡ್ತಿದ್ದಿ. ಅಷ್ಟು ಚಂದ ಐತದ. ನಾನು ಅನ್ಕೊಂಡಿದ್ದಿಲ್ಲ ನಿನಗೆ ಅದು ಇಷ್ಟ ಆಗ್ತದ. ನಿನಗದು ಇಷ್ಟ ಆಗ್ಲೇಬೇಕು, ಯಾಕಂದ್ರೆ ಅದು ಅಷ್ಟು ಚಂದ ಐತಿ. ನಾನು ನಿನಗಂತ ಹೇಳಿ ನಿನಗೆ ಮದುವೆ ಆಗಕ್ಕೆ ಮಾಡಿಸ್ಬೇಕಂದಿನಿ, ಮಾಡ್ಸೋಕ್ಕಾಗಿದ್ದಿಲ್ಲ. ಅದಕ್ಕೆ ಈಗ ಮಾಡ್ಸಿದೆ ನಾನು. ನಿನಗೆ ಅದು ಭಾಳ ಚಂದ ಕಾಣ್ತತಿ, ಅದಕ್ಕಾಗಿ ಮಾಡ್ಸೇನೆ. ತಡಿ ತೊಗೊಂಡು ಬರ್ತಾನೆ. ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗೈತಿ. ಮತ್ತು ಇವರು ಅಮ್ಮವ್ರು ಬಂದಿದ್ರು, ಇವರು ಸುಂದ್ರಿಗಳು ಅತ್ತಿ, ಅವ್ರಿಗಂತೂ ಭಾಳ ಇಷ್ಟ ಆಗೈತಿ. ಸುಂದ್ರಿಗೂ ನಾನು ಇಂಥದ ಮಾಡಿಸ್ತಾನಂತ ಅನ್ನತ್ತಿದ್ರು. ತೊಗೊಂಬರ್ತಾನೆ ತಡಿ ಹೋಗಿ. ಅಯ್ಯೋ ಈ ಅವ್ವ ಏನು ಮಾಡಾಕತ್ತಾಳು? ಬರ್ಕೊಡೋದನ್ನ ತೋರಿಸ್ಬೇಕಾಗಿತ್ತೇನು? ಯಾಕೆ ಸಾಯಂಕಾಲ ಮಟ್ಟ ಹಾಕಿ ಇನ್ನೇನು ಇಲ್ಲೇ ಇರ್ತಾಳೆ, ಆಮೇಲೆ ತೋರಿಸಿದ್ರೆ ಆಗಂಗಿಲ್ಲ. ಈಗ ಏನು ಗಂಡನ ಮುಂದೆ ತೋರಿಸಿ ಅವ್ವ ಏನು ದೊಡ್ಡ ಇದಾಗಬೇಕು ಅಂದ್ಕೊಂಡಾಳೋ ಏನು? ಅಯ್ಯೋ ದೇವ್ರ, ನಾನು ಏನು ಮಾಡಲಿ ಈಗ? ಅದು ಅಲ್ಲಿಲ್ಲ ಅಂದ್ರೆ ಈಗ ಏನು ಮಾಡ್ತಾಳೋ ಏನು? ನನಗರ ಭಯ ಆಗತ್ತಲ್ಲ. ಅಲ್ಬೇವ, ಅವರು ಈಗಾರ ಬಂದಾರ, ಸ್ವಲ್ಪ ಹೊತ್ತ ಕುಂದ್ರಿ ತಡಿ, ಆಮೇಲೆ ತೋರಿಸೋಂತೆ. ಏನು ಎಲ್ಲರ ಓಡ್ ಹೋಗತ್ತೇನದು? ಮನ್ಯಾಗ ಇರ್ತತಿ. ಆಮೇಲೆ ಊಟ ಎಲ್ಲ ಮಾಡ್ಕೊಂಡ ಮಧ್ಯಾಹ್ನ ಮೇಲೆ ಖಾಲಿ ಮಾತಾಡ್ಕೊಂತ ಕುಂತಾಗ ತೋರಿಸಿದ್ರ ಆತು. ನಿನಗಂತೂ ಸಮಾಧಾನ ಇಲ್ಲ. ಯಾರು ಬರ್ತಾರೋ ಅವ್ರಿಗೆಲ್ಲ ಓಡೋಗೋದು ತರೋದು ತೋರಿಸೋದು, ಯಾರು ಬರ್ತಾರೋ ಅವ್ರಿಗೆ ಓಡೋಗೋದು ತರೋದು ತೋರಿಸೋದು. ನೀನು ಒಬ್ಬಾಕಿ ಮಾಡಿಸಿದೇನು ಜಗತ್ನ್ಯಾಗ? ಹೌದು ಬೇ ಚಿಕ್ಕಮ್ಮ, ಅವರು ಈಗ ಬಂದಾರಲ್ಲ, ಆಮೇಲೆ ತೋರಿಸೋದ್ರ ಬಿಡ್ರಿ, ಅವರು ಊಟ ಅದು ಮಾಡಲಿ. ಅದು ಕರೆ ಐತೆ, ಆದರೂ ತೋರಿಸ್ಬೇಕು ಅನ್ನೋದೊಂದು ಆಸೆ ಅಲ್ಲ. ಇಲ್ಲ ನಾನು ತೋರ್ಸಾಕಿನ ಮಧ್ಯಾಹ್ನ ಮಟ್ಟ ಕಾಯ್ಕೊಂತ ಕುಂದ್ರದೇನ. ಅಮ್ಮ ಈಗ ತೋರಿಸಲಿ, ಮಧ್ಯಾಹ್ನ ತೋರಿಸಲಿ, ನೀನು ಹೆಂಗಂತ ಹಂಗೆ ನೋಡವ. ಇರ್ಲಿ ಬಿಡ್ಲತ್ತಿ, ಆಮೇಲೆ ತೋರಿಸೋಂತ್ರೆ. ಮಧ್ಯಾಹ್ನ ಮೇಲೆ ಅದು ಇನ್ನೂ ಹೋಗೋದು ನಾವೇನು ಸಾಯಂಕಾಲ ಅಲ್ಲ. ಅವ್ವ ಬರಬೇಕು, ಅವ್ವಾದು ಬಂದಿರ್ತಾರಲ್ಲ ಅವಾಗ ತೋರಿಸೋಂತ್ರೆ. ಸುಮ್ಮನೆ ಈಗ ಮತ್ತೆ ನಮಗೆ ತೋರಿಸ್ಬೇಕು, ಮತ್ತು ಅವ್ವ ಬರೋಣ, ಅವಾಗೂ ಮತ್ತು ತೊಗೊಂಡು ಬಂದು ತೋರಿಸ್ಬೇಕು. ಅಷ್ಟು ಅವ್ವಾದು ಬಂದಾಗ ತೋರಿಸೋಂತ್ರೆ ತಗೋರಿ. ಹೌದು ಬಿಡು ಸಚಿನ್, ಅತ್ತಿಗಿನೂ ಬಂದ್ಮೇಲೆ ತೋರಿಸಿದ್ರ ಆತ. ನೀ ಹೇಳೋದು ಕರೆನೇ ಐತಿ. ಹಂಗಾರೆ ಈಗ ಏನರ ತಿಂತಾರೇನ? ಊಟ ಮಾಡ್ರಿ ಸ್ವಲ್ಪ. ಹಬ್ಬ, ನಾನು ಅವ್ರು ಬರೋ ಮಠ ಉಳ್ಕೊನಿ. ಹೆಂಗಾದರೂ ಮಾಡಿ ನಾನು ಅಷ್ಟೊತ್ತಿಗೆ ತಂದಿಡ್ಬೇಕು. ನಾನು ಇಲ್ಲಿ ಕುಂತ್ರೆ ಸರಿ ಹೋಗಂಗಿಲ್ಲ. ನಾನು ಈಗಲೇ ಹೋಗಲೇಬೇಕು. ಯವ್ವ, ನಂದು ಸ್ವಲ್ಪ ಹೊರಗೆ ಕೆಲಸ ಐತಿ, ನಾನು ಹೋಗಿ ಬರ್ತೇನೆ. ಅಂಕಿತ ಕೇಳಿ ಹೊಕ್ಕನ. ನಾನು ಬರೋದು ನೋಡ್ತೇನೆ, ಹೆಂಗಾಗ್ತದೆ ಹಂಗೆ. ಅದ ಕೆಲಸದ್ದು ಇದು ಮಾಡ್ಯಾರ, ಹೋಗಿ ಬರ್ತೇನೆ. ರಾತ್ರಿ ಬಾ ಅಂದಿದ್ರು, ನಾನು ಹೋಗಲೇ ಇಲ್ಲ. ಹೋದ್ನಿ, ಮತ್ತು ಅವ್ರು ಲೇಟಾಗೈತೆ ಬ್ಯಾಡ್ ನಡಿ ಅಂತ ಕಳಿಸಿದ್ರು, ಮತ್ತು ವಾಪಸ್ ಬಂದುಬಿಟ್ನಿ. ಅದಕ್ಕೆ ನೋಡೋಣ ಈಗ ಮತ್ತು ಬಾ ಅಂತ ಮೆಸೇಜ್ ಹಾಕ್ಯಾರ. ಅದಕ್ಕೆ ಮತ್ತು ನಾನು ಹೋಗ್ಬೇಕು. ಮತ್ತಿಲ್ಲಾಂದ್ರೆ ಅವ್ರ ಕೆಲಸದಿಂದನೇ ತೆಗೆದು ಹೋಗಿದ್ದು ಬಿಡ್ತಾರೆ. ಅದಕ್ಕೆ ಹೊಕ್ಕನ ಅಂಕಿತ ಹೇಳಿ ಸ್ವಲ್ಪ ಒಂದು ಡಬ್ಬಿ ಕಟ್ಕೊಂಡು ಹೋಗೋದಾರ ಕಟ್ಕೊಂಡು ಹೋಗೋಲ್ಲ, ಮಧ್ಯಾಹ್ನ ಬಂದುಬಿಡ್ತಾನೆ. ಹೇಳಿ ಕ್ಯಾಸ್ ಯಾಕೋ ಸ್ವಲ್ಪ ಆರಾಮಿಲ್ದಂಗೆ ಆಗೈತೆ ರೀ ಅಂಥೇಳಿ ಬರ್ತಾನೆ. ಹಬ್ಬದ ದಿನ ಎಲ್ಲಿ ಅವ್ರಿಗೆ? ಅಲ್ಲ, ಹಬ್ಬದ ದಿನ ನಿಂದು ಹೋಗೋದನ ನಿಂದು ಇದ ರಾಮಾಯಣ ನೋಡು. ಅಲ್ಲ, ಇವತ್ತರ ಮನೆಯಾಗ ಇರೋಕ್ಕಾಗಂಗಿಲ್ಲ ಏನು? ಎಲ್ಲರೂ ಬಂದಿರ್ತಾರು, ಮನೆಯಾಗಿದ್ರೆ ಆತಪ್ಪ. ಅದನ್ನ ಬಿಟ್ಟು ಇವತ್ತು ಹೊಕ್ಕನಂದ್ರೆ ಹೆಂಗೆ? ಹಬ್ಬ ಹರಿದಿನ ಅನ್ನೋದು ಏನು ಇರಂಗಿಲ್ಲ ಏನು ನಿಮ್ಮ ಸಾವುಕಾರಗ? ಅವ್ನಿಗೇನು ಹಬ್ಬ ಗಿಬ್ಬ ಮಾಡ್ತಾನೆ ಏನಿಲ್ಲ? ಅವನೇನು ಮಾಡ್ತಾನೆ? ನಿಮ್ಮನ್ನ ಕೆಲಸ ಕಚ್ಚಿ ಹೋಗ್ಬಿಡ್ತಿರ್ಬೇಕೇನೋ ಅಲ್ಲ? ಅಯ್ಯೋ, ಮತ್ತು ಕೆಲಸದ ಓನರ್ಗಳು ಅಂದ್ರೆ ಅವ್ರೇನು ಕೆಲಸ ಮಾಡ್ಕೊಂತ ಕುಂದಿರ್ತಾರೇನು? ನೀನೊಳೆ ನಾನು ಹೋಗ್ತಾನೆ ತಗೋ. ಅಲ್ಲ ಅಪ್ಪ, ಅಲ್ಲ ಹೊಲಕ್ಕೆ ನೀರು ಹಾಸಕ್ಕೆ ಹೋಗ್ಕನಂತ ಹೋಗ್ಯಾನಲ್ಲ, ಮತ್ತು ಅದಕ್ಕೆ ನಿಮ್ಮ ಅಪ್ಪಂದು ಇದ್ದಿದ್ದ ಬಿಡಿ ಯಾವಾಗಲೂ. ಅವ್ನು 24 ತಾಸು ಗಂಟೆನೂ ಕೆಲಸದಾಗ ಇರ್ತಾನ. ನೀನು ಹಂಗೆ ಮಾಡವನೇನು? ಮನ್ಯಾಗ ಹೆಂಡತಿ ಬಸ್ರದಾಳ. ಅಯ್ಯೋ, ನಿಮ್ಗೆ ಇನ್ನೊಂದು ವಿಷಯ ಹೇಳಿಲ್ಲ ಅಮ್ಮ. ಅಂಕಿತ ಹೊಟ್ಲಿ ಅದಾಳ, ಈಗ 2 ಆಗೈತಿ. ಅಯ್ಯೋತ್ತೆ, ನನ್ನ ತಂಗಿ ಬಸರದಾಳ. ಮತ್ತು ನೀವು ನಮಗೆ ಹೇಳ್ಬೇಕಿಲ್ರಿ, ಬರುವಾಗ ಅಕ್ಕಿಗೋಸ್ಕರ ಅಂತ ಏನೋ ತಿನ್ನಕ್ಕೆ ತೊಗೊಂಡು ಬರ್ತಿದ್ದು. ನಾವು ಅವ್ವ ಮಾಡ್ಕೊಂಬರ್ತಾನಂದ, ಬರುವ ತೊಗೊಂಬರ್ತಾನ ಹಂಗೆ ಕೈ ಬಿಸ್ಕೊಂತ ಬಂದುಬಿಟ್ಟು. ಅಯ್ಯೋ, ನನ್ನ ತಂಗಿಗೆ ಏನು ಕೊಡಲಿಲ್ಲ. ನನ್ನ ತಂಗಿ ನನಗೊಂದು ಮಾತು ಹೇಳಿಲ್ಲಲ್ಲ. ಅಂಕು, ಏ ಅಂಕು. ಅಯ್ಯೋ ವೈನಿ ಹೊಟ್ಟಿಲ್ ಅದಾರ. ಹಬ್ಬ, ನಾನು ಸ್ವಲ್ಪ ಬಚಾವಾದ್ನಿ. ಈಗ ನಾನು ಇಲ್ಲಿಂದ ಹೋಗಿ ನನ್ನ ಕೆಲಸಗಳನ್ನೆಲ್ಲ ನೋಡ್ಕೋಬೇಕು. ಅವಾಗ ಎದ್ದೇಳು. ಅಯ್ಯೋ ಹೌದು ನೋಡ್ಬೆ, ನೀನು ಅವಾಗಾರ ಹೇಳ್ಬೇಕಲ್ಲ ಬೇವ. ಏನೆಲ್ಲ ತೊಗೊಂಡು ಬರ್ತಿದ್ದು, ಕೈ ಬಿಸ್ಕೊಂಡ ಇಬ್ರು ಕೂಡ ಹಂಗೆ ಬಂದ್ಬಿಟ್ಟು. ಅತ್ತೆ ಏನಂದ್ರು, ನಾನು ತೊಗೊಂಡು ಬರ್ತಾನೆ ನೀನು ಹೋಗಂತಂದ್ರು. ನಾನು ಒಳ್ಳೆ ಹಂಗೆ ಬಂದ್ಬಿಟ್ಟು ನೋಡಿ ಕೈ ಬಿಸ್ಕೊಂತ. ನೀವು ಅದು ಮಾತು ಹೇಳಿದ್ರೆ ನಾ ತೊಗೊಂಡಾರ ಬರ್ತಿದ್ದು. ಈಗ ನಾ ಏನು ಅನ್ಕೊಂಡ್ಲ ಏನೋ ನಮ್ಮ ವೈನಿ ಹಾತಿ ಹೇಳ್ರಿ, ಕರೆದ್ರಿ ನನ್ನ? ಅಲ್ಲ ವೈನಿ, ನಮ್ಮ ಮುಂದೆ ಒಂದು ವಿಷಯ ಹೇಳಬೇಕಿಲ್ಲ. ಅಲ್ಲ, ನಮ್ಮ ಮುಂದೆ ಯಾಕೆ ಮುಚ್ಚಿಟ್ರಿ? ಯಾಕೆ ನಮ್ಮನೇನು ಹೊರಗಿನವ್ರು ಮಾಡಿದ್ರೇನು? ಅಯ್ಯೋ, ನಾನೇನು ಮುಚ್ಚಿಟ್ನಿ? ನಾನೇನು ಹೇಳಿಲ್ಲ ನಿಮಗೆ? ಅಲ್ಲ, ಯಾಕೆ ಈ ಥರ ಆಗತ್ತೆ? ನೀನು ಹಿಂಗೆ ಅನ್ನೋದು ಕತ್ತಿಗೆ ನನಗೆ ಒಂಥರ ಆಗತ್ತೆ. ನಾನೇನು ಮುಚ್ಚಿಟ್ನಿ ನಿಮ್ಮ ಮುಂದೆ? ಅಯ್ಯೋ, ನೀನು ಬಸರದಿ ಅನ್ನೋದನ್ನ ಅವ್ರ ಮುಂದೆ ಹೇಳಿಲ್ಲಲ್ಲ, ಅದಕ್ಕೆ ಹಂಗೆ ಅನ್ನಕತ್ತಾರ ಬಿಡೋರು. ಅಯ್ಯೋ, ಆಕೆ ಹೇಳಬೇಕಾಗಿತ್ತು. ಆಕೆಗೆ ಈಗ ಇಷ್ಟ ಇರಾಕಿಲ್ಲ, ಆದರೆ ಏನು ಮಾಡೋದು? ಮತ್ತು ಎಲ್ಲ ಚಿಕ್ಕಮ್ಮದು ಹೇಳಿ ಒಪ್ಪಿಸಿದಾರ. ಇನ್ನು ಆಕಿ ಅಯ್ಯೋ ಯಾಕೆ ವೈನಿ ಇವಾಗ ಬ್ಯಾಡ ಅಂತಾರಿ? ಬೇಕಂದಾರ್ಗೆ ಬೇಕಂದ್ರೂ ಆಗಂಗಿಲ್ಲ. ದೇವ್ರಿಗೆ ತೋರಿಸ್ತಿರ್ತಾರ. ಅಲ್ಲೇ ನಿಮ್ಮ ಮನೆ ಅಂತಿಕ ಯಾರೋ ನೋಡೋಕ್ಕೆ ಹೆಸರು ಏನೋ ಇತ್ತು, ಪಾರೋ ಸಾಮಕ್ಕೋ ಗೊತ್ತಿಲ್ಲ. ಆಕೆಗೇನೋ ಎಷ್ಟೋ ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ. 15 ವರ್ಷ ಆಯ್ತಂತ ಮದುವೆಗೆ. ಎಲ್ಲ ದೇವ್ರಿಗೆ ಎಲ್ಲ ಮಾಡ್ಯಾಳಂತ, ಇನ್ನೂ ಮಟ್ಟ ಆದರೂ ಮಕ್ಕಳಾಗಿಲ್ಲಂತ. ಆಕೆಗೆ ನಾನು ಮನೆ ಇದಕ್ಕೆ ದೇವಸ್ಥಾನ ಕರ್ಕೊಂಡು ಹೋಗಿದ್ದು ನೋಡು, ಅಲ್ಲಿ ದೇವರ ಹೇಳ್ತಾರಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ನಿ. ಅಲ್ಲಿ ಕರ್ಕೊಂಡು ಹೋಗೋಣ, ಆಕೆಗೆ ಉಡಿ ಹಾಕ್ಯಾರ, ಅಕ್ಕತೆ ಅಂತ ಹೇಳ್ಯಾರ. ಆದ್ರೆ
ನೀವು ನೋಡಿದ್ರೆ ನಿಮ್ಗೆ ನಿಂತತಿ ಅದನ್ನು ಬ್ಯಾಡ ಅಂತ ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ವೈನಿ. ಬೇಕಂದಾಗ ದೇವರು ಕೊಡಂಗಿಲ್ಲ, ಕೊಟ್ಟಾಗ ಅದೇ ಇರಲಿ ಅಂತ ನಾವು ತೃಪ್ತಿ ಪಡ್ಬೇಕು ಹೊರತು ಅಕಸ್ಮಾತ್ ಅದನ್ನು ಇದನ್ನ ಮಾಡಿ ಆಮೇಲೆ ನಮಗೆ ಕೊಡು ದೇವ್ರ ಅಂದ್ರೆ ಯಾವ ದೇವರು ಕೊಡಂಗಿಲ್ಲ. ಕೊಟ್ಟಿದ್ದನ್ನು ನಾವು ಇಷ್ಟಪಡ್ಬೇಕು. ಒಬ್ಬೊಬ್ರಿಗೆ ಎಷ್ಟೆಲ್ಲ ಕಷ್ಟ ಆಗತ್ತಿರ್ತದೆ ಗೊತ್ತೈತಿ ಮಕ್ಕಳಿಂದ. ನಾನು ಅವ್ರು ನೋಡಿ ನನಗೆ ಅನಿಸಿದ್ದು ವೈನಿ, ನಾವು ಜೀವನದಾಗ ದೇವ್ರು ಏನೋ ಕೊಟ್ಟರು ಬ್ಯಾಡ ಅಂತ ಕಾಲಿಂದ ಒದಿಬಾರ್ದು. ಅಕಸ್ಮಾತ್ ನಾವು ಒದ್ಮೇಲೆ ನಾವು ಬೇಕಂದ್ರೂ ಆ ದೇವ್ರು ಕೊಡಂಗಿಲ್ಲ ಅಂತೇಳಿ ನನಗೆ ಅವತ್ತ ಅನಿಸ್ತು. ಆಕೆ ಎಷ್ಟು ಕಣ್ಣೀರು ಹಾಕತ್ತಿದ್ಲು ಗೊತ್ತೈತಿ ನನ್ನ ಮುಂದೆ ಬಂದ. ಹಂಗೆ ಬಂದಿದ್ಲು ಅತ್ತಿನ ನೋಡ್ಬೇಕಂತೇಳಿ. ಅತ್ತಿರ ಇರಾಕಿಲ್ಲ, ನಾನು ಸಗಣಿ ಬಳಿ ಹಾಕತ್ತಿದ್ನಿ. ಅವಾಗ ಸಗಣಿ ಬಳಿಬೇಕಾದ್ರೆ ಅಲ್ಲೇ ಬಂದು ನಿಂತು ಮಾತಾಡಿದ್ರು. ನೀನು ಸೊಸಿ ಏನ ಚಲೋ ಅದಿ ಬಿಡುವ ಹಂಗೆ ಹಿಂಗೆ ಅಂತಂದ್ರು. ಆಮೇಲೆ ಹೇಳಿದರು ಏನು ಆಗಬೇಕಾಗಿತ್ತು ಅಂದ್ರೆ ಇಲ್ಲ ಸಂಗೀತ ರೊಕ್ಕ ಕೊಡೋದಿತ್ತು ಅಂತಂದ್ರು. ಆಮೇಲೆ ಕೇಳಿದಂಗೆ ನಿಮ್ಮ ಮಕ್ಕಳು ಎಷ್ಟು ಜನ ಅಂತ ಕೇಳಿನಿ. ಅಯ್ಯೋ ಅಂತ ಕೆಲಸ ಅಳಾಕತ್ರು. ಯಾಕೆ ಅಳಾಕತ್ತೀರಿ, ಏನಾಯ್ತು ಅಂದ್ರೆ ಇಷ್ಟು ವರ್ಷ ಆದರೂ ನನಗೆ ಮಕ್ಕಳಾಗಿಲ್ಲವ, ಏನು ಮಾಡೋದು, ನನ್ನ ಹಣಿ ಬರದಾಗ ಮಕ್ಕಳು ಯಾವಾಗ ಅದಾವೋ ಏನೋ ಆಗ್ತಾವೋ ಇಲ್ಲೋ. ನಮ್ಮ ಅತ್ತೆ ಇದನ್ನು ನೋಡಿ ನನ್ನ ಗಂಡನಿಗೆ ಬ್ಯಾರೆ ಮದುವೆ ಮಾಡ್ತಾನಂತ ಅನ್ನತಾಳು ಅಂತ ಕೆಲಸ ಅನ್ನಕತ್ರು ಗೊತ್ತಾ. ಅವಾಗ ಅನಿಸ್ತು ದೇವ್ರು ಕೊಟ್ಟಾಗ ಯಾವುದನ್ನು ನಾವು ದುರುಪಯೋಗ ಪಡಿಸ್ಕೋಬಾರ್ದು, ಹಂಗೆ ಬ್ಯಾಡ ಅಂತಾನು ಇದನ್ನು ಮಾಡಬಾರ್ದು ಅಂತ ಅನಿಸ್ತು. ದೇವರು ಕೊಟ್ಟು ನೋಡ್ತಾನು, ಕಿತ್ಕೊಂಡು ನೋಡ್ತಾನು, ಎರಡನ್ನೂ ಸಮನಾಗಿ ಕೊಡೋ ದೇವರು ಕಷ್ಟನೂ ಹಂಗೆ ಕೊಡ್ತಾನೆ. ಒಂದೊಂದ್ಸರಿ ಕಷ್ಟನ ಕೊಟ್ಕೊಂತ ಹೋಗ್ತಾನೆ. ಸುಖ ಕೊಡ್ಬೇಕನ್ನೋದನ್ನ ಮರ್ತು ಬಿಟ್ಟಿರ್ತಾನೆ ಏನೋ. ಒಬ್ಬೊಬ್ರಿಗೆ ಸುಖನೇ ಕೊಟ್ಟಿರ್ತಾನೆ, ಕಷ್ಟ ಕೊಡ್ಬೇಕನ್ನೋದನ್ನ ಮರ್ತು ಬಿಟ್ಟಿರ್ತಾನೆ. ಆದರೆ ಒಬ್ಬೊಬ್ಬರಿಗೆ ಕಷ್ಟ ಸುಖ ಎರಡನ್ನೂ ಒಟ್ಟೊಟ್ಟಿಗೆ ಕೊಡ್ತಾನೆ. ಈ ಕಡೆ ಇವತ್ತು ಕಷ್ಟ ಬಂದ್ರೆ ನಾಳೆ ಸುಖ ಅನ್ನೋದಿರ್ತೈತಿ, ಈ ಕಡೆ ಇವತ್ತು ಕಣ್ಣೀರು ಹಾಕಕತ್ತಾರೆ ನಾಳೆ ನಗ್ತಿರ್ತವೆ. ಇಂಥ ಒಂದು ಪರಿಸ್ಥಿತಿನೂ ಇರ್ತೈತಿ ಜೀವನದಾಗ. ಆದ್ರೆ ಎಷ್ಟು ದಿನ ಹೇಳು, ನಾವು ಬದುಕಿರೋಷ್ಟು ದಿನ ಚಂದಾಗ ನಗ್ನಗ್ದ ಜೀವನ ಮಾಡ್ಬೇಕು. ಇದನ್ನು ನಾನು ಕಲ್ತಿರೋದು ನಮ್ಮ ಸುಂದ್ರಿ ಅಕ್ಕನಿಂದ ನಾನು ಇಷ್ಟೆಲ್ಲ ಕಲ್ತೇನೆ. ಇಷ್ಟೆಲ್ಲ ನಿನ್ಗೆ ಅತ್ತೆಮ್ಮ ಹೇಳ್ಕೊಟ್ಟಿದ್ದೇನೆ? ಇಲ್ಲ ಅಕ್ಕ, ಇಲ್ಲ ವೈನಿ, ಹೇಳಿದ್ನಲ್ಲ ನನಗಿದೆಲ್ಲ ಬಂದಿರೋದು ನನ್ನ ಸುಂದರಿ ಅಕ್ಕ ಕಲಿಸಿರೋ ಪಾಠದಿಂದ, ಅವಳು ಕಲಿಸಿರೋ ಈ ಮಾತುಗಳಿಂದ ನಾನು ಕಲ್ತಿರೋದು ಎಲ್ಲ ಸುಂದರಿ ಅಕ್ಕನಿಂದ. ಅಮ್ಮನ ಜೊತೆ ನಾನು ಇರೋದು ಕಡಿಮೆ, ಆದರೆ ಅಕ್ಕನ ಜೊತೆ ಇರೋದೇ ಜಾಸ್ತಿ. ಹಾಗಾಗಿ ಅಕ್ಕನ ನಡವಳಿಕೆನ ಅಕ್ಕಂದಿದೆ ನನಗೆ ಬಂದಿರೋದು. ಓ ಹೌದಾ, ನೀನು ಹೇಳಿರೋ ಮಾತುಗಳನ್ನ ಕೇಳಿ ಮನಸ್ಸಿಗೆ ಒಂಥರ ಅನಿಸ್ತು. ಕರೆನ ನಾನು ಅಮ್ಮ ಹೇಳಿದಂಗೆ ಕೇಳಬೇಕು ಅಂತ ಅನ್ಸಾತಿ. ಸರಿ, ನಾನು ಈ ಮಗುನ ತಗ್ಸಲ್ಲ. ಈ ಮಗು ನನ್ನ ಹೊಟ್ಟೆಲೇ ಇರಲಿ, ಇದು ನನ್ನ ಮಗು, ನಾನು ಇದನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದು ನೀನು ಹೇಳಿರೋ ಮಾತುಗಳಿಂದ ನನಗೆ ಇವಾಗ ಆಸೆ ಹುಟ್ಟಾತೈತಿ. ನೋಡು, ನಮ್ಮ ಅಂಕಿತಾಗ ನಮ್ಮ ಅಮ್ಮ ಇಷ್ಟೆಲ್ಲ ಹೇಳಿದ್ಲು ಅಂತ ಕೇಳಿ ನನಗೆ ಆಶ್ಚರ್ಯ ಆಗತೈತಿ. ಹ್ಞೂ ಆಕತಿ, ಎಲ್ಲ ನಿನ್ನ ತಂಗಿಯಲ್ಲ, ನೀನು ಹೆಂಗೆ ಹೇಳ್ತಿದ್ದಿ ಹಂಗಾಗಿನೂ ಭಾಷಣ ಮಾಡ್ತಾ. ಇಷ್ಟ ಹೇಳಂದ್ರೆ ಇಷ್ಟೊದ್ದ ಹೇಳಿ ಮನ ಒಲಿಸ್ಬಿಡ್ತಾಳ. ನಿನ್ನಂಗೆ ನೀನು ಹೆಂಗೆ ಮನ ಒಲಿಸ್ತಿಯಲ್ಲ ಹಂಗೆ ಆಕಿನೂ ಹಂಗೆ ಕಲ್ತಾಳ. ಅಲ್ವೇ ಅವ ನಿನಗೆ ಸುಂದರಿ ಅಕ್ಕಾಗ ಅಂದಿದ್ರೆ ನಿನಗೆ ಇವತ್ತು ಊಟ ಮಾಡಿದ್ದು ನಿನಗೆ ಅರ್ಧಂಗೆ ಇಲ್ಲಲ್ಲ. ಈಗ ಬಂದು ಸುಮ್ಮನೀರು, ಹಳೆ ಅಂದರೆ ಬೇರೆ ಅದಾರ. ನಿಮ್ಮತ್ತೆ ಯಾವಾಗ ಬರ್ತಾರಂತಿನ? ಅಲ್ಲ ಅದಕ್ಕೆ ಬರಬೇಕಿಲ್ಲ, ಇನ್ನೂ ಎಷ್ಟೊತ್ತು ಬರ್ತಾಳಕ್ಕೆ? ಅಯ್ಯೋ ಬರ್ತಾನೆ ಅಂದಾರ ಬರ್ತಾರ. ಅವು ಹಾಲು ಹಿಂಡೆ ಮಾವಾರ ಹೋಗಿ ಡೈರಿ ಕೊಟ್ಟು ಬರಬೇಕಲ್ಲ, ಇಬ್ಬರು ಒಮ್ಮೆ ಬರ್ತಾನಂತ ಅಂದಾರ. ಬಂದ ಇವತ್ತು ಹೋಗ್ಬೇಕಾರೆ ಸಾಯಂಕಾಲ ಹೋಗುನಂತ ಅಂದಾರ. ಅಲ್ಲಿಂದ ಜಾತ್ರೆ ಐತಂತಲ್ಲ, ಎಲ್ಲರೂ ಹೋಗಿ ಬರೋಣಂತ ಅಂದಾರ. ಎಲ್ಲರೂ ಹೋಗಿ ಬರೋಣ್ರಿ. ಅಯ್ಯೋ ನೋಡೋನು, ಈ ಅಮ್ಮಗೆ ಬರಬೇಕಲ್ಲ, ಎಲ್ಲರೂ ಇರ್ತವೆ, ಅವ ಒಬ್ಬ ಇರಂಗಿಲ್ಲ. ನೋಡಿ ಇವತ್ತು ಹೋಗಿ ನೀನು ಮುಂದೆ ಕೆಲಸಕ್ಕೆ, ಇನ್ನು ಯಾವಾಗ ಬರ್ತಾನೆ ಏನೋ. ಅವು ಬಂದಾಗ ಕರೆ, ಅವು ಬಂದಾಗ ಅಯ್ಯೋ ನಾವು ನೋಡ್ದಂಗೆ. ಯಾಕೆ ಅವ್ನು ಸರಿಯಾಗಿ ಬರಂಗಿಲ್ಲ ನಾನು ಹೇಳ್ತೀನಿ ತಗೋ, ನೀನು ಹೋಗಿ ಕರೆಕ್ಟ್ ಟೈಮ್ಗೆ ಬಾ ಅಂತ ಹೇಳ್ತಾನೆ. ಅವ್ನು ಬರ್ತಾನೆ. ಅಣ್ಣ ಅಯ್ಯೋ ಅವ್ರು ಹಾಗೆ ಬಿಡು, ಪರವಾಗಿಲ್ಲ ಬಿಡು. ಅವ್ರು ಬಂದರೂ ಆಯಿತು, ಬರ್ದಿದ್ರೆ ಆಯಿತು, ನಾವೆಲ್ಲರೂ ಹೋಗಿ ಬರೋಣ, ಸರಿನಾ? ಸುಂದ್ರಿ ಅಕ್ಕ ಬಾಬಾ ಯಾವಾಗ ಬರ್ತಾರೆ? ಅವ್ರು ನೋಡ್ಬೇಕಂತ ಅನ್ಸಾತಿ, ತುಂಬ ದಿನ ಆಯಿತು. ಯಾವಾಗ ಬರ್ತಾರಕ್ಕ? ಅವರು ಇವತ್ತು ಬರ್ತಾರ. ಅಮ್ಮ ನಿನ್ನೆ ಬರಬೇಕಾಗಿತ್ತು, ನಿನ್ನೆ ಫೋನ್ ಮಾಡಿದ್ರು. ಇಲ್ಲ ಲೇಟ್ ಆಯಿತು ಬರೋದು, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಬರ್ತಾರೆ. ತುಂಬ ದಿನ ಆಯಿತು ನಾನು ನನ್ನ ಗಂಡ ನೋಡಿ, 2 ವರ್ಷ ಆಯಿತು ಅವ್ರು ನನ್ನನ್ನು ಬಿಟ್ಟಿದ್ದು. ಇನ್ನು ಮುಂದಾದರೂ ನಾವಿಬ್ಬರು ಕೂಡ ಇರಬೇಕು. ಅದಕ್ಕೆ ಇನ್ನು ಮುಂದೆ ಹೋಗ್ಬೇಡ ಅಂತ ಹೇಳೇನ. ನನಗೂ ಅವ್ರನ್ನ ಬಿಟ್ಟಿರೋಕ್ಕಾಗತ್ತಿಲ್ಲ. 2 ವರ್ಷ ಅಂತಾನೆ. ಲವ್ ಮಾಡಿ 1 ವರ್ಷ ಆಯಿತು, ಮದುವೆ ಆಗಿ 1 ವರ್ಷ ಆಯಿತು, ಅದನ್ನು ಸೇರಿಸಿ 2 ವರ್ಷ ಅನ್ನತಾನೆ. ನಾನು ಅದೇ ಅಂತೇನೆ. ಮತ್ತೆ ಸುಂದ್ರಿ ಹೇಗಿದ್ದಾಳೋ ಏನು, ತುಂಬ ದಿನ ಆಯ್ತು ಅವಳನ್ನ ನೋಡಿ. ನನ್ನ ನೋಡಿದ್ಕೊಳ್ಳೆ ಅವಳ ಕಣ್ಣ ನೀರೇ ಬರ್ಬೋದು ಅಂತ ಅನ್ಸುತ್ತೆ ನನಗನ್ಸದ ಮಟ್ಟಿಗೆ ನನ್ನ ಸುಂದ್ರಿ ನನ್ನ ತುಂಬ ಮಿಸ್ ಮಾಡ್ಕೊತಾ ಇರ್ತಾಳೆ. ನಿಜ, ಅವಳನ್ನ ನಾನು ಇಷ್ಟು ವರ್ಷ ಬಿಟ್ಟಿರಬಾರ್ದಾಗಿತ್ತು. 1 ವರ್ಷ ಬಿಟ್ಟಿದ್ದಕ್ಕೆ ಒಂದು 10 ವರ್ಷ ಬಿಟ್ಟಿರೋ ಥರ ಆಗ್ತಾಯಿದೆ. ಇವತ್ತು ನಾನು ಅವ್ರ ಮನೆಗೆ ಹೋಗತ್ತೀನಿ. ಅವತ್ತಾಗಿರೋ ಹಂಗೆ ಇವತ್ತಾಗಲ್ಲ ಅಂತ ಅಂದ್ಕೊಂಡೇನಿ. ನೋಡೋಣ, ಆ ರೀತಿ ಆದ್ರೆ ಇನ್ಯಾವತ್ತೂ ನಾನು ಇಲ್ಲಿ ಕಾಲಿಡಂಗಿಲ್ಲ. ಅಯ್ಯೋ ಅಳಿಯಂದ್ರ, ನೀವು ಇಲ್ಲಿ ನಮ್ಮ ಮನೆಗೆ ಬರಾಕತ್ತೀರೇನು? ಹೌದು. ಅಯ್ಯೋ ಅವತ್ತು ನಾನು ಸಿಟ್ನ್ಯಾಗ ಏನೇನೋ ಅಂದ್ಬಿಟ್ಟೇನ, ನಂದು ತಪ್ಪಾಗೈತಿ. ನಮ್ಮ ಮನೆಗೆ ಹೆಂಗೆ ಹೋಗೋದಂತ ಯೋಚನೆ ಮಾಡಕತ್ರೇನು? ಬರ್ರಿ, ನಾನೇ ಕರ್ಕೊಂಡು ಹೋಗೋಣ ಬರ್ರಿ ನಿಮ್ಮ ಅಳಿಯಂದ್ರ. ನನ್ನ ಮಗಳು ನಿಮಗೋಸ್ಕರ ಕಾಯಕತ್ತಾಳೆ, ನಿಮ್ಮನ್ನು ನೋಡಿದ್ರೆ ಎಷ್ಟು ಖುಷಿ ಪಡ್ತಾಳೆ ಏನು. ಬರ್ರಿ ಅಳಿಯಂದ್ರ. ಸರಿ ಅಂಕಲ್. ಅಯ್ಯೋ ಅಂಕಲ್ ಎಲ್ಲ ಯಾಕಂತೀರಿ, ನಾನು ನಿಮ್ಮ ಮಾವ ಅದನ್ನ, ನೀವು ನನ್ನ ಮಾವ ಅಂತಲೇ ಕರೀರಿಲ್ಲ. ಸರಿ ಮಾವ, ನಡೀರಿ. ನಾನು ಸುಂದರಿ ನೋಡ್ಬೇಕಂತ ನಿನ್ನೆ ಬರಬೇಕು ಅಂತ ಅಂದ್ಕೊಂಡೆ. ನಿನ್ನೆ ನಾನು ಬರೋದು ರಾತ್ರಿ 1 ಗಂಟೆ ಆಯಿತು, ಹಾಗಾಗಿ ಇವಾಗ ಬರ್ತಾಯಿದ್ದೀನಿ.
ಸುಂದ್ರಿ ನೋಡ್ದೆ ನನಗೆ ಇರೋಕ್ಕಾಗತ್ತಿಲ್ಲ. ಯಾವಾಗ ಅವಳನ್ನ ನೋಡ್ತೀನೋ ಅಂತ ಅನ್ಕೋತಾ ಇದ್ದೆ. ಅದಕ್ಕೆ ಬಂದ ತಕ್ಷಣ ಬೆಳಗ್ಗೆ ಆದ ತಕ್ಷಣ ಅಲಾರಾಮ್ ಇಟ್ಕೊಂಡು ಬೇಗ ತಯಾರಾಗಿ ಅವಳಿಗೋಸ್ಕರ ಇಲ್ಲಿ ಸರ್ಪ್ರೈಸ್ ಕೊಟ್ರಾಯ್ತು ಅಂತ ಬರ್ತಾ ಇದ್ದೀನಿ. ಬಟ್ ಅವಳಿಗೆ ನಾನು ಬರೋದು ಗೊತ್ತು, ಇದೇ ಟೈಮ್ಗೆ ಬೆಳಗ್ಗೆ ಬರ್ತೀನಿ ಅಂತ ಗೊತ್ತಿಲ್ಲ. ನಾನು ಬಂದರೂ ಏನಿಲ್ಲ ಅಂದರೂ ಅವಳು ಮಧ್ಯಾಹ್ನ ಅಥವಾ ಈವ್ನಿಂಗ್ ಬರ್ತಾರೆ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ನಾನು ಅವಳಿಗೋಸ್ಕರ ಅಂತ ಬೆಳಗಿನ ಜಾವನೇ ಬರಾಕತ್ತೀನಿ. ಹೌದು ಮಾವ, ನೀವು ಈ ಕಡೆ ಮನೇಲಿ ಇರಲಿಲ್ವಾ? ಅಯ್ಯೋ ನಾನು ರೀ, ಅದು ಸ್ವಲ್ಪ ಹೊಲಕ್ಕೆಲ್ಲ ನೀರು ಹಾಸೋದಿತ್ತಲ್ಲ, ರಾತ್ರಿ ಹೋಗಿದ್ನಿ. ಇವಾಗ ಬನ್ನಿ, ಬರ್ರಿ ಹೇಳಿದ್ರ, ಬರ್ರಿ ಒಳಗೆ ಬರ್ರಿ. ಸರಿ ಮಾವ. ಬಾ